ರಾಜ್ಯದಲ್ಲಿ ಸಿಲಿಂಡರ್ ಅಭಾವದಿಂದ ಸೃಷ್ಟಿಯಾದಂಥ ಏನು ಗೊಂದಲ ಇದೆ ಇದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂಥದ್ದು. ಮುಖ್ಯವಾಗಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ ಉದ್ಯಮಗಳು ಈಗ ನಲುಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ರಾಹಕರಿಗೆ ನಿತ್ಯ ಏನು ಕೊಡ್ತಾ ಇದ್ರು ಮೆನು ಕಾರ್ಡ್ ಪ್ರಕಾರವಾಗಿ ಒಂದಷ್ಟು ಐಟಮ್ಗಳನ್ನು ಅಂದರೆ ತಿಂಡಿ ಪದಾರ್ಥಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಎಲ್ಲವಕ್ಕೂ ಕೂಡ ಈಗ ಕಡಿವಾಣ ಹಾಕಿರುವಂಥದ್ದು. ನಾನು ಇರ್ತಕ್ಕಂಥ ಈ ಒಂದು ಚಾಲುಕ್ಯ ಹೋಟೆಲ್ ಏನಿದೆ ಇಲ್ಲಿ ಸಾಕಷ್ಟು ತರಹೇವಾರಿ ನಿತ್ಯ ಏನು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಲಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ರಾಜ್ಯದಲ್ಲಿ ಸೃಷ್ಟಿಯಾದಂಥ ಏನು ಗ್ಯಾಸ್ ಅಭಾವ ಏನಿದೆ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಬೆಳಗಿನ ಉಪಹಾರಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಂದರೆ ಊಟ ತಿಂಡಿಗಳಿಗೂ ಕೂಡ ಸಾಕಷ್ಟು ಇಲ್ಲಿ ಗ್ರಾಹಕರು ಬರ್ತಾ ಇದ್ರು. ಅವ್ರಿಗೆ ಈಗ ಮಧ್ಯಾಹ್ನದ ಬಳಿಕ ಹೋಟೆಲ್ ಕ್ಲೋಸ್ ಇರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರಿಗೆ ಗ್ರಾಹಕರಿಗೆ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಳ್ಳಾರಿಯಲ್ಲಿ 40ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ, ಅವುಗಳಿಗೂ ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಯಾವ ಕಾರಣಕ್ಕೆ ಈ ಒಂದು ಗ್ಯಾಸ್ಗಳು ನಿಂತಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೋಟೆಲ್ ಮಾಲೀಕರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಮತ್ತೊಂದೆಡೆ ಒಂದಷ್ಟು ಹೋಟೆಲ್ಗಳಲ್ಲಿ ಕಟ್ಟಿಗೆ ಮೇಲೆ ಅಡುಗೆಯನ್ನು ಮಾಡಿದರೆ ಮತ್ತೊಂದು ಕಡೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಗೊಂದಲದಲ್ಲೂ ಕೂಡ ಈಗ ಹೋಟೆಲ್ ಮಾಲೀಕರು ಇರುವಂಥದ್ದು. ಅವ್ರನ್ನ ಕೂಡ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಐಟಮ್ಗಳು ಮಾಡ್ತಾ ಇದ್ರಿ, ಯಾವ್ಯಾವುದಕ್ಕೆ ಈಗ ಕಡಿವಾಣ ಹಾಕಿದ್ರಿ? ನಾವು 3-4 ರೈಸ್ ಐಟಮ್ ಮಾಡ್ತಾ ಇದ್ವಿ. ಬರೀ ಇವಾಗ ಒಂದೇ ಒಂದು ರೈಸ್ ಐಟಮ್ ಮಾಡಿದ್ದೀವಿ. ಇಡ್ಲಿ ವಡೆ ಒಂದು ರೈಸ್ ಐಟಮ್ ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಸೊ ಮಧ್ಯಾಹ್ನ ಊಟ ಐಟಮು ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಸಾಯಂಕಾಲ ಮಧ್ಯಾಹ್ನ ಮೇಲೆ ಪೂರ್ತಿ ಹೋಟ್ಲೇ ಬಂದ್ ಮಾಡ್ತಾ ಇದ್ದೀವಿ. ಬರೀ ಬೆಳಿಗ್ಗೆ ಒಂದೇ ತಿಂಡಿ ಇರೋ ಗ್ಯಾಸನ್ನೇ ರೇಷನಲೈಸ್ ಮಾಡಿ ಅಲ್ಲಿ ತನಕ ಮಾಡ್ತಾ ಇದ್ದೀವಿ. ಗ್ರಾಹಕರು ನಾಳೆ ಬಂದಿಲ್ಲ ಅಂದರೆ ಹೋಟ್ಲೇ ಪೂರ್ತಿ ಬಂದ್ ಮಾಡ್ಬಿಡ್ತೀವಿ. ಯಾಕೆ ಸರ್, ಯಾವ ಕಾರಣಕ್ಕೆ ಈ ಥರ ಆಗ್ತಾ ಇದೆ ಅಂತ ಸಮಸ್ಯೆ? ಅಲ್ಲ, ಭಾನುವಾರದಿಂದ ಗ್ಯಾಸೇ ಕೊಟ್ಟಿಲ್ಲ ಅವರು. ಕಮರ್ಷಿಯಲ್ ಸಿಲಿಂಡರ್ ಯಾರಿಗೂ ಕೊಟ್ಟಿಲ್ಲ. ರೆಗ್ಯುಲರ್ ಆಗಿ ಏನು ಕೇಳಿದ್ರು ಇಲ್ಲ ಅಂತಿದ್ದಾರೆ. ಹಾಂ, ನಷ್ಟ ಅಲ್ಲ, ಬಂದೇ ಮಾಡಿದ್ರೆ ನಷ್ಟನೇ. ಕಾರ್ಮಿಕರಿಗೆ ಜನಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ರೇಷನಲೈಸ್ ಮಾಡಿ ಎಳಿತಾ ಇದ್ದೀವಿ ಅಷ್ಟೇ. ಅದಕ್ಕಾಗಿ ಜನರು ಬರ್ತಾ ಇಲ್ಲ ನಾವು ಕ್ಲೋಸ್ ಮಾಡೋದ್ರಿಂದ. ಇದಿಷ್ಟು ಇಲ್ಲಿನ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು 4-5 ರೈಸ್ ಐಟಮ್ಗಳನ್ನು ಮಾಡ್ತಾ ಇದ್ವಿ, ಅದನ್ನು ಈಗ ಕೇವಲ ಒಂದು ಮಾತ್ರ ಮಾಡ್ತಾ ಇದ್ವಿ. ಜೊತೆಗೆ ಕಾರ್ಮಿಕರಿಗೆ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇರುವಂಥ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ವಿ. ಮಧ್ಯಾಹ್ನದ ಬಳಿಕ ಹೋಟೆಲ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ವೇಳೆ ಸಿಲಿಂಡರ್ ಪೂರೈಕೆ ಆಗದೆ ಹೋದಲ್ಲಿ ನಾವು ಸಂಪೂರ್ಣವಾಗಿ ಹೋಟೆಲನ್ನು ಕ್ಲೋಸ್ ಮಾಡ್ತೀವಿ 2 ದಿನಗಳಲ್ಲಿ ಅನ್ನುವಂಥ ಒಂದು ಮಾತನ್ನು ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.